ನಾನು ಸ್ವಾಮಿ ಒಂದು 5 ರೂಪಾಯಿ ಇದ್ರೆ ಕೊಡಿ ಚಿತ್ರಾನ್ನ ತಿನ್ಕೊಬತ್ತೀನಿ, ಆಮೇಲೆ ನೀವು ಏನ್ ಬೇಕಾದ್ರೆ ಹೇಳಿ, ಕಿವಿಗೆ ಹೋಗುತ್ತೆ. ಸೊ ಆ ಮನುಷ್ಯ 5 ರೂಪಾಯಿ ಕೊಟ್ಟ, ನಾನು ಹೋಗಿ ಚಿತ್ರಾನ್ನ ಈಗ ಹೇಳಿ ಸರ್ ನಾನು ಕೇಳಕ್ ತಯಾರಿದ್ದೀನಿ, ಏನ್ ಬೇಕಾದ್ರೆ ಹೇಳಿ ಅಂತ. ಸೊ ಅವ್ರು ನನ್ನ ನೋಡ್ಕೊಂಡು ಕಾಮತ್ ಹತ್ರ ಹೇಳ್ತಿದ್ರು, ಯಾವ ಮನುಷ್ಯನ್ ಕರ್ಕೊಂಬಂದ್ ಕೂರ್ಸಿದ್ದೀರಾ, ಇವನು ಮಾತಾಡ್ಸಕ್ ಮಿನಿಮಮ್ 4 ರಿಂದ 5 ತಿಂಗಳು ಅಪಾಯಿಂಟ್ಮೆಂಟ್ ಬೇಕು, ಆ ಮಟ್ಟಕ್ಕೆ ಬೆಳೀತಾನೆ, ಇವ್ನು ಹಿಡಿಯಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಸ್ವಾಮಿ, ಇದು ಜಾತಕ ನೋಡ್ಕೊಂಡು ಹೇಳೋರು ಇದನ್ನ ಸುಮಾರು ಜನ ನೋಡಿದೀವಿ, ಇದೆಲ್ಲ ನಡೆಯಲ್ಲ, ನನಗೆ ಮ್ಯೂಸಿಕಲ್ ಇರ್ಬೇಕು, ನನ್ನ ಇಕ್ವಿಪ್ಮೆಂಟ್ ಎಲ್ಲ ಮಾರ್ಕೊಂಡಿದ್ದೀನಿ. ಆ ಮನುಷ್ಯ ನೋಡ್ಕೊಂಡು ಹಿಂಗೆ ಹೇಳಿದ್ರು, ಈಗೇನ್ ಬೇಕು ನಿಂಗೆ, ನನ್ ಕೀಬೋರ್ಡ್ ತಗೊಬೇಕು, ನನ್ ಕೀಬೋರ್ಡ್ ತಗೊಂಬೇಕು, ದುಡ್ಡು ಕೊಡ್ತೀರಾ ನೀವು, ಈಗ ಆಗದೆ ಇರೋದನ್ನೆಲ್ಲ ನಾವು ಆಟಿಟ್ಯೂಡ್ ಆಗಿ ಕೇಳ್ತೀವಿ. ಸೊ ಆ ಮನುಷ್ಯ ಸೈಟ್ ತೆಗ್ದ, ಟ್ರೆಜರಿ ಓಪನ್ ಮಾಡ್ದ, ಎಷ್ಟು ಬೇಕು ಒಂದು 35,000 ರೂಪಾಯಿ ಅಂದೆ, 35,000 ರೂಪಾಯಿ ಎತ್ತಿಟ್ಟ. ಅವ್ರು ಯಾರೋ ನಾನು ಯಾರೋ, ನಾನು ಶಾಕು, ಕರ್ಕೊಂಡು ಹೋಗ್ತಾ ಇವ್ರು ಕಾಮತ್ರ ಶಾಕು ತಗೊಂಡು, ಇದಕ್ಕೆ ವಾಪಸ್ ಕೊಡೋದು ಬೇಡ, ತಗೊಂಡೋಗಿ ಕೀಬೋರ್ಡ್ ತಗೋ, ಈ 35,000ಕ್ಕೆ ನಿನ್ಗೆ ಕೆಲಸ ಕೊಡ್ತೀನಿ, ಆ ಕೆಲಸ ಮಾಡಿ ಅದನ್ನ ತೀರ್ಸು. ಅವ್ರ ಹೆಸರು ರವಿ. ಸೊ ಅವತ್ತಿಗೆ ನನ್ನ ಹೆಸರನ್ನ ಡಿಲೀಟ್ ಮಾಡಿ, ಇವತ್ತಿಗೆ ನೀವೇನೇ ನನ್ನ ಲೈಫ್ ಟೈಮ್ ನನ್ನ ಯಾರೇ ಕರೆದ್ರು ಆ ಕ್ರೆಡಿಟ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ, ನನ್ನ ಹೆಸರು ಕಿರಣ್ ಅಂತ. ಸೊ ಅದನ್ನ ಅಲ್ಲಿಗೆ ಡಿಲೀಟ್ ಮಾಡಿ, ಅವತ್ತಿನಿಂದ ನನ್ನ ಹೆಸರನ್ನ ಅವ್ರ ಹೆಸರು ಇಟ್ಕೊಂಡು ನನ್ನ ಲೈಫ್ ಟೈಮ್ ಎಂಡ್ ಆಗೋ ತನಕ ನಾನು ಯಾರೆಲ್ಲ ನನ್ನ ಕರೀತಾರೋ ಅವ್ರಿಗೆ ಆ ಹೆಸರು